ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಇಂದು ಗಂಗಾವತಿಯ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ತಹಶೀಲ್ದಾರರ ಪರವಾಗಿ ಉಪ ತಹಶೀಲ್ದಾರ್ ಮಾಂತಗೌಡ ಅವರು ಮನವಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮುಖಂಡರಾದ ಶರಣು ಪಾಟೀಲ್ ಮಾತನಾಡಿ 56,432 ಹುದ್ದೆಗಳಿಗೆ ಕೂಡಲೇ ಅಧಿಸೂಚನೆ ಹೊರಡಿಸಿ ಹಾಗೂ ಕೆಪಿಎಸ್ಸಿ ಸ್ವಚ್ಛಗೊಳಿಸಲು ಪಿಸಿ ಹೋಟಾ ಸಮಿತಿ ವರದಿ ಜಾರಿಗೊಳಿಸಿ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳಾದ ಜ್ಞಾನೇಶ್ ಗಂಗಾವತಿ, ಆಂಜನೇಯ ರಾಂಪುರ, ಬಸವರಾಜ್ ಬಂಕಲ್ಕುಂಟಿ, ಬಸವರಾಜ್ ಗಣೇಶ್, ರವಿಕುಮಾರ್, ವೆಂಕಣ್ಣ ಅಖಿಲ್ ಕುಮಾರ್, ಶ್ರೀನಿವಾಸ್ ಜ್ಯೋತಿ, ಸಂಜನಾ, ನೀಲಪ್ಪ ಹನ್ಮೇಶ್, ಚಂದ್ರಶೇಖರ್ ಜಿ, ಮಂಜುನಾಥ ಇನ್ನು ಅನೇಕರು ಇದ್ದರು. ಹಕ್ಕು ಉದ್ಯೋಗದ ಸರ್ಕಾರಗಳಿಗೆ ಧಿಕ್ಕಾರ. 56,432 ಹುದ್ದೆಗಳ ಅಧಿಸೂಚನೆಯನ್ನು ಹೊರಡಿಸಿ ನುಡಿದಂತೆ ನಡೆಯದ ಕಾಂಗ್ರೆಸ್ ಸರ್ಕಾರಕ್ಕೆ, ಉದ್ಯೋಗ ಕೊಡುವ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾತು ತಪ್ಪಿದ ಸಿದ್ದರಾಮಯ್ಯನವರಿಗೆ, ಕೆಪಿಎಸ್ಸಿಯಲ್ಲಿರುವ ಭ್ರಷ್ಟರನ್ನು ಹೊರದಬ್ಬಿ ಪಿಸಿ ಹೋಟಾ ಸಮಿತಿ ಶಿಫಾರಸುಗಳನ್ನು ಜಾರಿ ಮಾಡಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಿ ಈ ಕೂಡಲೇ 56,000 ಹುದ್ದೆಗಳ ಅಧಿಸೂಚನೆಯನ್ನು ಹೊರಡಿಸಿ ಯುವ ಜನರೇ ಒಂದಾಗಿ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಗೌರ್ಮೆಂಟ್ ಹೇಳಿದ್ರು ಕೂಡ ಮಾರ್ಚ್ 27 ಅಧಿಸೂಚನೆ ಹೊರಡಿಸಿ ನೋಟಿಫಿಕೇಶನ್ ಮಾಡ್ತೀವಿ. 56,000 ಖಾಲಿ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರು. ಇವರು ಬರೀ ಬಾಯಿ ಮಾತಾಡಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಇಲ್ಲೇ ಮಲ್ಲಾಪುರದಿಂದ ಹೋದಾಗ ಇಲ್ಲೇ ಬರ್ತೀನಿ. ನಾನು ಫಸ್ಟ್ನಾಗ ಧಾರವಾಡದಾಗಿದ್ದೆ. ಧಾರವಾಡದಾಗ ಅಲ್ಲಿ 1 ವರ್ಷ ಇದ್ದೆ, ಕೋಚಿಂಗ್ ತಗೊಂಡು 1 ವರ್ಷ ಇದ್ದೆ. ನಮ್ದು ಆರ್ಥಿಕ ಪರಿಸ್ಥಿತಿ ಭಾಳ ಕೆಟ್ಟದಿದ್ನಕ ನಮ್ಮ ಅಪ್ಪಗೆ 67 ವರ್ಷ, ನಮ್ಮ ಅಮ್ಮಗೆ 65 ವರ್ಷ. ಅವ್ರು ಇನ್ನಾದ್ರೂ ಕೂಲಿ ಕೆಲಸ ಮಾಡಿ ನಮಗೆ ಓದ್ಸಕ್ಕಂತಾರ. ಎಷ್ಟು ದಿನ ಅಂತ ಅವ್ರು ಕೂಲಿ ಕೆಲಸ ಮಾಡಿ ಓದ್ತಾರೆ ನಮ್ಮನ್ನ. ಅವ್ರು ಕೂಲಿ ಕೆಲಸ ಮಾಡೋದು ನೋಡೋದಾಗಲ್ಲ ನನಗೆ. ಈಗ ಓದೋದು ಬಿಟ್ಟು ಎಲ್ಲ ಕೆಲಸಕ್ಕೆ ಹೋಗಲ್ಲ, ಕೂಲಿ ಕೆಲಸಕ್ಕೆ ಹೋಗಲ್ಲ ಅಂತ ನಿರ್ಧಾರ ಆಯ್ತು ನನಗೆ. ಅದ್ರ ಸಲಿಗೆ ಏನು ಮಾಡ್ಬೇಕು ನಾವು ಸ್ಪರ್ಧಾರ್ಥಿಗಳು? ನಂದು ಒಬ್ಬಂದೇ ಕಷ್ಟ ಇಲ್ಲ, ಲೈಬ್ರರಿಗೆ ಇರೋದು ಎಲ್ಲರದ್ದು ಕಷ್ಟ ಇದು. ನಾವು ತಂದೆ ತಾಯಿ ಏನಂತ ಆನ್ಸರ್ ಮಾಡಬೇಕು? ಯಾವಾಗ ಇಷ್ಟ ಅವ್ರು ಓದಿಲ್ಲ, 2-3 ವರ್ಷದಿಂದ ನೋಟಿಫಿಕೇಶನ್ ಮಾಡ್ತಾರೆ ಅಂತ ಹಿಂಗೆ ಹೇಳಿಕೆ ತೊಗೊಂಡು ನಾವು ಇನ್ನು ಎಷ್ಟು ವರ್ಷ ಅಂತ ಹೇಳ್ಬೇಕು? ತಂದೆ ತಾಯಿನ ಎಷ್ಟು ಕಷ್ಟ ಕೊಡ್ಬೇಕು ನಾವು? ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡ್ರಿ. ನಮಗೊಂದು ಓದೋದಕ್ಕೆ ಒಂದು ಬೆಲೆ ಸಿಕ್ಕಂಗಾಗ್ತೈತಿ. ಪಾರದರ್ಶಕದಿಂದ ಎಕ್ಸಾಮ್ ಮಾಡ್ರಿ. ಅದ್ರ ಪಾರದರ್ಶಕ ಎಕ್ಸಾಮ್ ಮಾಡಿದ್ನಪ್ಪ ಅಂದ್ರೆ ಪ್ರಾಮಾಣಿಕಲಿಸಿಂದ ಓದೋ ಹುಡ್ರಿಗೆ ಕೂಡ ಒಂದು ಬೆಲೆ ಸಿಕ್ಕಂಗಾಗ್ತೈತಿ. ನೀವೇನೋ ನೋಟಿಫಿಕೇಶನ್ ಮಾಡ್ಲಿಕ್ರ ನಾವು ಮುಂದೆ ಉಗ್ರ ಹೋರಾಟ ಮಾಡಿ ವಿಧಾನಸಭೆಗೆ ಮುತ್ತಿಗೆ ಹಾಕ್ತೀವಿ ನಾವು. ಆದ್ರೆ ಯಾವುದೇ ರೀತಿಯ ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಇಲ್ಲಿ ಸುಮಾರು ಜನ ಅಭ್ಯರ್ಥಿಗಳು ಬಡತನದಿಂದ ಬಂದಿರ್ತಾರೆ, ಅವರ ತಂದೆ ತಾಯಿ ಕೃಷಿಕರಾಗಿರ್ತಾರೆ. ಇಲ್ಲಿ ಬಡವರ ಮಕ್ಕಳೇ ಈ ಒಂದು ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳು ಜಾಸ್ತಿ ಆಗಿರ್ತಾರೆ. ಅವರು ಅಂಥವ್ರು ಮಾತ್ರ ಇಲ್ಲಿ ಬಂದು ಲೈಬ್ರರಿಯಲ್ಲಿ ಕುಂತ್ಕೊಂಡು ಓದ್ತಾರೆ. ಇವತ್ತು ಧಾರವಾಡ, ಬಿಜಾಪುರ, ಬೆಂಗಳೂರಲ್ಲಿ ಸಾಕಷ್ಟು ಜನ ಬಡವರ ಮಕ್ಕಳು ಅಲ್ಲಿ ಒಂದು ಫೀಸ್ ಭರಿಸಲಾಗದೆ ಎಲ್ಲಿ ಊಟ ಇರುತ್ತೆ ಅಲ್ಲೇ ಊಟ ಮಾಡಿಕೊಂಡು ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಅಂತ ವಿದ್ಯಾರ್ಥಿಗಳಿಗೋಸ್ಕರ ಇವತ್ತು ಸರ್ಕಾರ ನಾವು ನೋಟಿಫಿಕೇಶನ್ ಮಾಡ್ತೀವಿ, 1 ವಾರದಲ್ಲಿ ಮಾಡ್ತೀವಿ, 1 ತಿಂಗಳಲ್ಲಿ ಮಾಡ್ತೀವಿ ಅಂತಂದು ಹೇಳಿ ಒಂದು ಇಂಟರ್ನಲ್ ರಿಸರ್ವೇಶನ್ ಒಳ ಮೀಸಲಾತಿ ತರಬೇಕಂತ ಹೇಳ್ಬಿಟ್ಟು ಅದಕ್ಕೊಂದಿಷ್ಟು ಟೈಮ್ ವೇಸ್ಟ್ ಮಾಡಿದ್ರು. ಈಗ 1 ವಾರದಲ್ಲಿ ಮಾಡ್ತೀವಿ, 2 ವಾರದ ಮಾಡ್ತೀವಿ ಅಂತ ಸುಮ್ಮನೆ ಅವರು ಇನ್ಸ್ಟಾಗ್ರಾಮು ಮತ್ತೆ ಎಕ್ಸ್ ನಲ್ಲಿ, ಟ್ವಿಟರ್ ನಲ್ಲಿ ಪೋಸ್ಟ್ ಆಗ್ತಾ ಇದ್ದಾರೆ ಹೊರತಾಗಿ ಯಾವುದೇ ರೀತಿಯ ಒಂದು ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಕಳೆದ 1 ವಾರದಿಂದ ಹೇಳ್ಯಾರ 1 ವಾರದಲ್ಲಿ ಅಧಿಸೂಚನೆ ಹೊರಡಿಸ್ತು ಅಂತ ಹೇಳಿ. ಬಟ್ ಇದುವರೆಗೂ ಒಂದೇ ಒಂದು ಅಧಿಸೂಚನೆ ಯಾವುದೇ ಸರ್ಕಾರದಿಂದ ಬಂದಿಲ್ಲ. ಆದಷ್ಟು ಬೇಗ ಸರ್ಕಾರ ಈ ಒಂದು ರಾಜ್ಯ ಸರ್ಕಾರ ತೀರ್ಮಾನಿಸಿದಂತೆ 56,432 ಹುದ್ದೆಗಳಿಗೆ ಕೂಡಲೇ ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕು. 2ನೇದು, ಎಲ್ಲ ರೀತಿಯ ಪರೀಕ್ಷಾ ಅಕ್ರಮಗಳನ್ನು ತಡೆಗಟ್ಟಲು ಹಾಗೂ ಪಾರದರ್ಶಕ ನೇಮಕಾತಿಗಾಗಿ ಕೆಪಿಎಸ್ಸಿ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲು ಪಿಸಿ ಹೋಟಾ ಸಮಿತಿಯ ವರದಿಯನ್ನು ತಕ್ಷಣವೇ ಜಾರಿಗೊಳಿಸಬೇಕು. 3ನೇದು, ಎಲ್ಲ ನೇಮಕಾತಿಗಳ ದುಬಾರಿ ಅರ್ಜಿ ಶುಲ್ಕವನ್ನು ಕೈಬಿಡಬೇಕು ಹಾಗೂ ನೇಮಕಾತಿ ಪರೀಕ್ಷಾ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಉಚಿತ ಸಾರಿಗೆಯನ್ನು ಒದಗಿಸಬೇಕು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.